ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗಿರುವ ಬಿಗ್ ಬಾಸ್ ಕನ್ನಡ ಸೀಸನ್ 11 ಶೋನಲ್ಲಿ ಚೈತ್ರ ಕುಂದಾಪುರ ಹಾಗೂ ಶಿಶಿರ್ ಶಾಸ್ತ್ರಿ ಅವರು ಭಾಗವಹಿಸಿದ್ದಾರೆ. ಈಗ ಶಿಶಿರ್ ಶಾಸ್ತ್ರಿ ಅವರ ಹಸ್ತ ನೋಡಿ ಚೈತ್ರ ಕುಂದಾಪುರ ಅವರು ಹಸ್ತಶಾಸ್ತ್ರ ಹೇಳಿದ್ದಾರೆ. ಇದು ಭಾರಿ ಕುತೂಹಲ ಸೃಷ್ಟಿಸಿದೆ. ಹೌದು, ವ್ಯಕ್ತಿಯ ಹಸ್ತದಲ್ಲಿರುವ ಗೆರೆಗಳ ಆಧಾರದ ಮೇಲೆ ಹಿಂದೆ ಏನಾಗಿತ್ತು, ಮುಂದೆ ಏನಾಗಲಿದೆ ಎಂದು ಹೇಳುವುದೇ ಹಸ್ತಮುದ್ರಿಕ ಶಾಸ್ತ್ರ. ಹಸ್ತಮುದ್ರಿಕ ಶಾಸ್ತ್ರ ಇದನ್ನು ಕೈರಾಲಜಿ ಎಂದು ಕೂಡ ಕರೆಯಲಾಗುವುದು. ಇದೀಗ ಭಾರತದಿಂದ ಬೇರೆ ದೇಶಗಳಿಗೂ ಹರಡಿದೆ. ಹೌದು, ಶಿಶಿರ್ ಶಾಸ್ತ್ರಿ ಅವರ ಆಯಸ್ಸು, ಮದುವೆ, ಆರ್ಥಿಕ ಜೀವನದ ಬಗ್ಗೆ ಚೈತ್ರ ಕುಂದಾಪುರ ಮಾತನಾಡಿದ್ದಾರೆ. ನೀವು 75ನೇ ವಯಸ್ಸಿನವರೆಗೆ ಬದುಕುತ್ತೀರಿ ಎಂದು ಚೈತ್ರ ಕುಂದಾಪುರ ಅವರು ಹೇಳಿದ್ದಾರೆ. ನಿಮಗೆ ಎಂದಿಗೂ ದುಡ್ಡು ಇಲ್ಲ ಎನ್ನುವ ತರ ಆಗುವುದೇ ಇಲ್ಲ ಎಂದು ಚೈತ್ರ ಕುಂದಾಪುರ ಅವರು ಹೇಳಿದ್ದಾರೆ. ಮುಂದೆ ಒಬ್ಬರಿಂದ ದುಡ್ಡು ಕಳೆದುಕೊಂಡರೂ ಕೂಡ ಮತ್ತೆ ಅದನ್ನು ಪಡೆದುಕೊಳ್ಳುತ್ತೀರಿ ಎಂದು ಚೈತ್ರ ಕುಂದಾಪುರ ಅವರು ಶಿಶಿರ್ ಶಾಸ್ತ್ರಿ ಅವರಿಗೆ ಹೇಳಿದ್ದಾರೆ. ಇನ್ನು ನಿಮ್ಮ ಕೈಯಲ್ಲಿ ದುಡ್ಡು ಖಾಲಿ ಆಗಲ್ಲ, ಆದರೆ ನೀವು ಕೋಟಿಗಟ್ಟಲೆ ದುಡಿಯೋದಿಲ್ಲ. ನಿಮ್ಮ ಜೀವನಕ್ಕೆ ಬೇಕಾಗುವಷ್ಟು ಹಣ ಸಿಗುತ್ತದೆ ಎಂದು ಚೈತ್ರ ಕುಂದಾಪುರ ಅವರು ಹೇಳಿದ್ದಾರೆ. ನಿಮಗೆ ಸೀರಿಯಸ್ ಆಗಿ 3 ರಿಲೇಶನ್ಶಿಪ್ ಇತ್ತು ಅಲ್ವಾ, ನಿಮಗೆ ಅವು ಸಿಗೋದಿಲ್ಲ ಎಂದು ಚೈತ್ರ ಕುಂದಾಪುರ ಹೇಳಿದ್ದಾರೆ. ಆಗ ಶಿಶಿರ್ ಅವರು ಹೌದು, ನನಗೆ ಅವು ಬೇಡವೂ ಬೇಡ ಎಂದು ಸಹ ಹೇಳಿದ್ದಾರೆ. ಇನ್ನು ನಿಮ್ಮ ಮದುವೆ ತಡವಾಗುತ್ತದೆ. ನೀವು 35ನೇ ವಯಸ್ಸಿಗೆ ಮದುವೆ ಆಗಬೇಕು ಅಂತ ಅಂದುಕೊಂಡರೆ 38ನೇ ವಯಸ್ಸಿಗೆ ಮದುವೆ ಆಗುತ್ತದೆ ಎಂದು ಚೈತ್ರ ಕುಂದಾಪುರ ಅವರು ಹೇಳಿದ್ದಾರೆ. ಹೌದು ವೀಕ್ಷಕರೇ, ಈ ಮದುವೆ ವಿಚಾರ ತಿಳಿಸುವುದರ ಮೂಲಕ ಶಿಶಿರ್ ಶಾಸ್ತ್ರಿ ಅವರ ವೈಯಕ್ತಿಕ ಜೀವನದ ಕೆಲವು ರಹಸ್ಯಗಳನ್ನು ಸಹ ಬಿಚ್ಚಿಟ್ಟಿದ್ದಾರೆ. ಹೌದು ವೀಕ್ಷಕರೇ, ಹಾಗಾದ್ರೆ ಈ ವಿಡಿಯೋ ಇಷ್ಟ ಅನಿಸಿಕೆ ತಪ್ಪದೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ.